ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಜಾಕ್ಪಾಟ್. ಇದರ ಕಾನ್ಸೆಪ್ಟ್ ತುಂಬಾ ಯೂನಿಕ್ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ರೋಡ್ ಮೇಲೆ ಓಡ್ತಿರ್ತಾನೆ. ಏಕೆಂದರೆ ಊರಿನ ಜನ ಎಲ್ಲ ಅವನನ್ನ ಸಾಯಿಸೋಕೆ ಬರ್ತಿರ್ತಾರೆ. ಆ ವ್ಯಕ್ತಿ ಎಲ್ಲರ ಹತ್ರ ಫೈಟ್ ಮಾಡ್ತಾ ಅವರಿಂದ ತಪ್ಪಿಸ್ಕೊಂಡು ಒಂದು ಮನೆಗೆ ಬರ್ತಾನೆ. ಅಲ್ಲಿ ಒಬ್ಬ ಮುದುಕಿಗೆ ಗನ್ ತೋರಿಸಿ ನಿನ್ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಆಗ ಆಕೆ ನೀನು ಯಾರು ಅಂತ ಕೇಳ್ತಾಳೆ. ಆಗ ವ್ಯಕ್ತಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕುಡಿಯೋಕೆ ನೀರು ತಂದು ಕೊಡುವಂತೆ ಹೇಳ್ತಾನೆ. ಆಗ ಮುದುಕಿ ಹಿಂದೆಯಿಂದ ಬಂದು ಆ ವ್ಯಕ್ತಿನ ಸಾಯಿಸ್ಬಿಡ್ತಾಳೆ. ಆಮೇಲೆ ತನ್ನ ಹತ್ರ ಇದ್ದ ಒಂದು ಲಾಟರಿ ಕಾರ್ಡ್ ತೆಗೆದು ನೋಡ್ತಿರ್ತಾಳೆ. ಏಕೆಂದರೆ ಲಾಸ್ ಏಂಜಲೀಸ್ ನಲ್ಲಿ ಒಂದು ಲಾಟರಿ ಗೇಮ್ ನಡೀತಿರುತ್ತೆ. ಯಾರಿಗಾದರೂ ಲಾಟರಿ ಹೊಡೆದ್ರೆ ಆ ವ್ಯಕ್ತಿ ತನ್ನ ಲಾಟರಿನ ಕ್ಲೇಮ್ ಮಾಡೋಕೆ ಒಂದು ದಿನ ಬದುಕಿರಬೇಕು. ಆ ವ್ಯಕ್ತಿ ಆ ದಿನ ಸಾಯಂಕಾಲದವರೆಗೂ ಬದುಕಿದ್ರೆ ಅವನು ಮಿಲಿಯನೇರ್ ಆಗ್ತಾನೆ, ಅಥವಾ ಯಾರಾದರೂ ಆ ವ್ಯಕ್ತಿನ ಸಾಯಿಸಿದ್ರೆ ಆ ಲಾಟರಿ ಅವನಿಗೆ ಸಿಗುತ್ತೆ. ಈಗ ಅಲ್ಲಿ ಕೆಲವು ಗಾರ್ಡ್ಸ್ ಬರ್ತಾರೆ. ಇವರು ಆ ವ್ಯಕ್ತಿ ಪೂರ್ತಿ ಸತ್ತಿದ್ದಾನ ಅಥವಾ ಬದುಕಿದ್ದಾನ ಅಂತ ನೋಡ್ತಾರೆ. ಆಗ ಅಲ್ಲಿಗೆ ಜಾನಿ ಗ್ರ್ಯಾಂಡ್ ಅನ್ನೋ ವ್ಯಕ್ತಿ ಬರ್ತಾನೆ. ಆತ ಆ ಲೇಡಿಗೆ ಚೆಕ್ ಕೊಟ್ಟು ನೀವು ಈಗ ಮಿಲಿಯನೇರ್ ಆಗಿದ್ದೀರಿ ಅಂತ ಆಕೆಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾನೆ. ಸೀನ್ ಇಲ್ಲಿಂದ ಕಟ್ಟಾಗಿ ಕೇಟಿ ಅನ್ನೋ ಹುಡುಗಿನ ತೋರಿಸ್ತಾರೆ. ಕೇಟಿ ಆಕ್ಟರ್ ಆಗ್ಬೇಕಂತ ಲಾಸ್ ಏಂಜಲೀಸ್ಗೆ ಬಂದಿರ್ತಾಳೆ. ಇಲ್ಲಿ ಕೇಟಿ ಹತ್ರ ಕುಂತಿದ್ದ ಮಹಿಳೆ ಕೇಟಿ ಕೈಯಲ್ಲಿದ್ದ ವಾಚ್ ನ ಕದಿತಾಳೆ. ಕೇಟಿ ಹೊರಗೆ ನೋಡಿದಾಗ ಎಲ್ಲರೂ ಫೈಟ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಕೇಟಿ ಬಸ್ ಡ್ರೈವರ್ಗೆ ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾಳೆ. ಆಗ ಬಸ್ ಡ್ರೈವರ್ ನಾಳೆ ಲಾಟರಿ ಡೇ ಇದೆ ಅಂತ ಹೇಳ್ತಾನೆ. ಕೇಟಿ ಬಸ್ ನಿಂದ ಇಳಿದು ರೆಂಟ್ಗೆ ರೂಮ್ ನ ಹುಡುಕ್ತಿರ್ತಾಳೆ. ಆಗ ಕೇಟಿಗೆ ಶೇಡಿ ಅನ್ನೋ ಹುಡುಗಿ ಸಿಗ್ತಾಳೆ. ಶೇಡಿ ಕೂಡ ಆಕ್ಟರ್ ಆಗ್ಬೇಕಂತ ಲಾಸ್ ಏಂಜಲೀಸ್ಗೆ ಬಂದಿರ್ತಾಳೆ. ಸ್ವಲ್ಪ ಟೈಮ್ ಅಲ್ಲಿ ಅವರಿಬ್ಬರು ತುಂಬಾ ಕ್ಲೋಸ್ ಆಗ್ತಾರೆ. ಶೇಡಿ ಕ್ಯಾಟಿನ ತನ್ನ ಜೊತೆ ರೂಮ್ ಶೇರ್ ಮಾಡುವಂತೆ ಹೇಳ್ತಾಳೆ. ಇದರಿಂದ ರೆಂಟ್ ಕೂಡ ಕಡಿಮೆ ಆಗುತ್ತೆ ಅಂತ ಕೇಟಿ ಒಪ್ಕೋತಾಳೆ. ಮಾರನೇ ದಿನ ಬೆಳಗ್ಗೆ ಕೇಟಿಯನ್ನು ಮಲ್ಕೊಂಡಿರ್ತಾಳೆ. ಆಗ ಮೇಲಿಂದ ಏನೋ ಒಂದು ಲಿಕ್ವಿಡ್ ಕೇಟಿ ಮುಖದ ಮೇಲೆ ಬೀಳುತ್ತೆ. ಕೇಟಿಗೆ ಎಚ್ಚರಿಕೆ ಆಗುತ್ತೆ. ಆಕೆ ಎದ್ದು ನೋಡಿದಾಗ ಆ ಲಿಕ್ವಿಡ್ ಆಕೆಯ ಬಟ್ಟೆ ಮೇಲೇನೂ ಬಿದ್ದಿರುತ್ತೆ. ಆಗ ಕೇಟಿ ಶೇಡಿಗೆ ಫೋನ್ ಮಾಡಿ ನಿನ್ನ ಸೀಲಿಂಗ್ ನಿಂದ ಏನೋ ಲೀಕ್ ಆಗ್ತಾ ಇದೆ ಮತ್ತು ಅದರಿಂದ ನನ್ನ ಬಟ್ಟೆ ಕೂಡ ಹಾಳಾಗಿದೆ. ಈಗ ನಾನು ಆಡಿಷನ್ಗೆ ಹೋಗ್ಬೇಕು, ನನಗೆ ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ ಅಂತ ಹೇಳ್ತಾಳೆ. ಆಗ ಶೇಡಿ ನನ್ನ ಬಟ್ಟೆ ಹಾಕೊಂಡು ಹೋಗು, ಆದ್ರೆ ನನಗೆ ಅದರ ಬಾಡಿಗೆ ಕೊಡಬೇಕು ಅಂತ ಹೇಳ್ತಾಳೆ. ಕೇಟಿ ಬೇರೆ ದಾರಿ ಇಲ್ಲದೆ ಶೇಡಿ ಬಟ್ಟೆ ಹಾಕೊಂಡು ಹೋಗ್ತಾಳೆ. ಆಡಿಷನ್ಗೆ ಬಂದಾಗ ಅಲ್ಲಿ ಆಲ್ರೆಡಿ ತುಂಬಾ ಹುಡುಗಿಯರಿರ್ತಾರೆ. ಆಗ ಹೋಸ್ಟ್ ಕೇಟಿಗೆ ಆಡಿಷನ್ ಕೊಡ್ಬೇಕಂದ್ರೆ $400 ಕೊಡಬೇಕು ಅಂತ ಹೇಳ್ತಾಳೆ. ಕೇಟಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹಣ ಕೊಡ್ತಾಳೆ. ಆಡಿಷನ್ಗೆ ಒಳಗೆ ಹೋದಾಗ ಆಕೆ ಜೇಬಲ್ಲಿ ಏನೋ ಇರುತ್ತೆ. ಕೇಟಿ ಅದನ್ನು ಹೊರಗೆ ತೆಗೆದು ನೋಡಿದಾಗ ಅದು ಲಾಟರಿ ಟಿಕೆಟ್ ಆಗಿರುತ್ತೆ. ಕೇಟಿ ಫಿಂಗರ್ ಪ್ರಿಂಟ್ ನಿಂದ ಆ ಟಿಕೆಟ್ ಆಕ್ಟಿವ್ ಆಗುತ್ತೆ. ಏಕೆಂದ್ರೆ ಶೇಡಿ ಆ ಟಿಕೆಟ್ ನ ಆಕ್ಟಿವ್ ಮಾಡಿರಲ್ಲ. ಆಮೇಲೆ ಕೇಟಿ ಆಡಿಷನ್ ಕೊಡ್ತಾಳೆ. ಆದ್ರೆ ಜಡ್ಜ್ ಆಕೆಯನ್ನ ರಿಜೆಕ್ಟ್ ಮಾಡ್ತಾರೆ. ಕೇಟಿ ಹೊರಗೆ ಬಂದಾಗ ಎಲ್ಲರೂ ಆಕೆಯನ್ನ ಗುರಾಯಿಸ್ತಿರ್ತಾರೆ. ಏಕೆಂದ್ರೆ ಈ ಸಲ ಲಾಟರಿ ಕೇಟಿ ಹೆಸರಿಗೆ ಬಂದಿರುತ್ತೆ. ಅದಕ್ಕೆ ಎಲ್ಲರೂ ಆಕೆಯನ್ನ ಕೊಲ್ಲಕ್ಕೆ ಬರ್ತಾರೆ. ಕೇಟಿ ಎಲ್ಲರಿಂದ ತಪ್ಪಿಸ್ಕೊಂಡು ಓಡ್ತಿರ್ತಾಳೆ. ಆದರೂ ಜನ ಕಡಿಮೆ ಆಗ್ತಿರಲ್ಲ. ಏಕೆಂದ್ರೆ ಪ್ರತಿ 14 ನಿಮಿಷಕ್ಕೆ ಒಮ್ಮೆ ಕೇಟಿ ಲೊಕೇಶನ್ ಎಲ್ಲರಿಗೆ ಹೋಗ್ತಿರುತ್ತೆ. ಇದರಿಂದ ಎಲ್ಲರೂ ಕೇಟಿನ ಸಾಯಿಸೋಕೆ ಬರ್ತಿರ್ತಾರೆ. ಕೇಟಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ. ಆಗ ಅಲ್ಲಿ ಕಥೆಯ ಹೀರೋ ನಿಯೋನ್ ಎಂಟ್ರಿ ಆಗುತ್ತೆ. ನಿಯೋನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಈತ ಎಲ್ಲರನ್ನ ಹೊಡೆದು ಕೇಟಿನ ಕಾಪಾಡ್ತಾನೆ. ನಿಯೋನ್ ಕೇಟಿಗೆ ಗೇಮ್ ರೂಲ್ಸ್ ಹೇಳ್ತಾನೆ. ಯಾರು ಕೇಟಿನ ಗನ್ನಿಂದ ಸಾಯಿಸೋ ಆಗಿಲ್ಲ. ಗನ್ ಬಿಟ್ಟು ಬೇರೆ ಯಾವ್ದಾದ್ರೂ ವಸ್ತುವಿನಿಂದ ಸಾಯಿಸಬಹುದಾಗಿರುತ್ತೆ. ಮತ್ತು ನಾನು ನಿನ್ನ ಕಾಪಾಡೋಕೆ ನಿನ್ನ ಪ್ರೈಸ್ ಮನಿಯಿಂದ 10% ತಗೋತೀನಿ ಅಂತ ಹೇಳ್ತಾನೆ. ಆಮೇಲೆ ನಿಯೋನ್ ಕೇಟಿನ ಕಾರ್ ಹತ್ರ ಕರ್ಕೊಂಡು ಹೋಗ್ತಿರುವಾಗ ಒಬ್ಬ ಅವರ ಮೇಲೆ ಕತ್ತಿಯಿಂದ ಅಟ್ಯಾಕ್ ಮಾಡ್ತಾನೆ. ನಿಯೋನ್ ಅವರಿಂದ ತಪ್ಪಿಸಿಕೊಂಡು ಕಾರಲ್ಲಿ ಅಲ್ಲಿಂದ ಓಡೋಗ್ತಾರೆ. ಈಗ ಊರಲ್ಲೆಲ್ಲ ಕೇಟಿ ಲಾಟರಿ ಗೆದ್ದಿರೋ ಸುದ್ದಿ ಹರಡುತ್ತೆ. ಕೆಲವು ಜನ ಬೈಕ್ ನಿಂದ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಒಬ್ಬಕ್ಕೆ ಬೈಕ್ ನಿಂದ ಜಂಪ್ ಮಾಡಿ ಕಾರ್ ಒಳಗೆ ಬರ್ತಾಳೆ. ನಿಯೋನ್ ಆಕೆಗೆ ಹೆಲ್ಮೆಟ್ ಹಾಕಿ ಕಾರಿಂದ ಹೊರಗೆ ಬಿಸಾಕ್ತಾನೆ. ಏಕೆಂದ್ರೆ ಲಾಟರಿಗಾಗಿ ವಿನ್ನರ್ ನ ಕೊಲ್ಲುವವರು ಪರಸ್ಪರ ಕೊಲ್ಲ ಹಾಗೆ ಇರೋದಿಲ್ಲ. ಇವರು ಕೇವಲ ಪ್ರೈಸ್ ವಿನ್ನರ್ ನ ಮಾತ್ರ ಕೊಲ್ಲಬಹುದು. ಬೈಕರ್ಸ್ ಇವರ ಕಾರ್ ಮೇಲೆ ಪೆಟ್ರೋಲ್ ಬಾಂಬ್ ನಿಂದ ಅಟ್ಯಾಕ್ ಮಾಡ್ತಾರೆ. ಅವರ ಕಾರಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಆದ್ರೆ ನಿಯೋನ್ ಹೇಗೋ ಗೋರೆ ಮುರಿದು ಅಲ್ಲಿಂದ ತಪ್ಪಿಸ್ಕೊತಾನೆ. ಕೇಟಿ ನಿಯೋನ್ಗೆ ಇವರು ಎಲ್ಲಿಯವರೆಗೆ ಹೀಗೆ ಬರ್ತಿರ್ತಾರೆ ಅಂತ ಕೇಳ್ತಾಳೆ. ಆಗ ನಿಯೋನ್ ಇದು ಲಾಟರಿ ರೂಲ್ಸ್. ಇವರು ಸೂರ್ಯ ಮುಳುಗುವವರೆಗೂ ನಿನ್ನ ಸಾಯಿಸೋಕೆ ಪ್ರಯತ್ನ ಪಡ್ತಿರ್ತಾರೆ. ಸೂರ್ಯ ಮುಳುಗುವವರೆಗೂ ನೀನು ಬದುಕಿರಬೇಕು ಅಂತ ಹೇಳ್ತಾನೆ. ಅವರು ಅಲ್ಲಿಂದ ತಪ್ಪಿಸಿಕೊಂಡು ಸ್ವಲ್ಪ ದೂರ ಬರ್ತಾರೆ. ಆಗ ಅವರ ಕಾರ್ ಕೆಟ್ಟೋಗುತ್ತೆ. ಆಗ ಕೇಟಿ ಅವರಿಗೆ ನನ್ನ ಲೊಕೇಶನ್ ಹೇಗೆ ಗೊತ್ತಾಗ್ತಾ ಇದೆ ಅಂತ ಕೇಳ್ತಾಳೆ. ಆಗ ನಿಯೋನ್ ಮೇಲೆ ಡೋರ್ ತಿರುಗಾಡ್ತಾ ಇದೆ. ಇದರಿಂದ ಅವರಿಗೆ ನಿನ್ನ ಲೊಕೇಶನ್ ಪ್ರತಿ 14 ನಿಮಿಷಕ್ಕೊಮ್ಮೆ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾನೆ. ಕೇಟಿಗೆ ನಿಯೋನ್ ಮೇಲೆ ಡೌಟ್ ಬಂದು ಅವನಿಗೆ ಒಂದು ಪಂಚ್ ಹೊಡಿತಾಳೆ. ಆಗ ಅಲ್ಲಿ ಇಬ್ಬರು ಪೊಲೀಸರು ಬರ್ತಾರೆ. ಆಗ ಕೇಟಿ ಅವರಿಗೆ ಸರ್ ಎಲ್ಲರೂ ನನ್ನ ಸಾಯಿಸಬೇಕಂತ ಪ್ರಯತ್ನ ಪಡ್ತಿದ್ದಾರೆ, ನನ್ನ ಕಾಪಾಡಿ ಅಂತ ಹೇಳ್ತಾಳೆ. ಆದ್ರೆ ಅವರು ಕೂಡ ಕೇಟಿನ ಸಾಯಿಸೋಕೆ ಬಂದಿರ್ತಾರೆ. ಇವರು ಕೇಟಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ನಿಯೋನ್ ಅವರ ಜೊತೆ ಫೈಟ್ ಮಾಡ್ತಾನೆ. ಆಗ ಕೇಟಿ ಇವರನ್ನು ಬಿಟ್ಟು ಅಲ್ಲಿಂದ ಓಡೋಗ್ತಾಳೆ. ಕೇಟಿ ಓಡ್ತಾ ಒಂದು ಬಟ್ಟೆ ಅಂಗಡಿಗೆ ಬರ್ತಾಳೆ. ಅಲ್ಲಿನ ಓನರ್ ಒಳ್ಳೆಯವನಾಗಿರ್ತಾನೆ. ಈತ ಕೇಟಿಗೆ ಒಳಗೆ ಬಚ್ಚಿಟ್ಕೊಳ್ಳುವಂತೆ ಹೇಳ್ತಾನೆ. ಆಗ ಶೇಡಿ ಕೇಟಿಗೆ ಕಾಲ್ ಮಾಡ್ತಾಳೆ. ಕೇಟಿ ಶೇಡಿಗೆ ತಾನು ಇರೋ ಲೊಕೇಶನ್ ಹೇಳ್ತಾಳೆ. ಆಗ ಸ್ವಲ್ಪ ಹೊತ್ತಿಗೆ ಶೇಡಿ ಮತ್ತು ಆಕೆಯ ಬಾಯ್ ಫ್ರೆಂಡ್ ಅಲ್ಲಿಗೆ ಬರ್ತಾರೆ. ಕೇಟಿ ಇವರನ್ನ ನೋಡಿ ತನ್ನನ್ನ ಕಾಪಾಡೋಕೆ ಬಂದಿದ್ದಾರೆ ಅನ್ಕೋತಾಳೆ. ಆದ್ರೆ ಇವರು ಲಾಟರಿಗೋಸ್ಕರ ಕೇಟಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಕೇಟಿ ಅವರನ್ನ ಬಟ್ಟೆ ಅಂಗಡಿ ಒಳಗೆ ಲಾಕ್ ಮಾಡಿ ಅಲ್ಲಿಂದ ಓಡ್ತಿರ್ತಾಳೆ. ಆಗ ಹೊರಗೆ ಇದ್ದ ಜನ ಕೇಟಿ ಮೇಲೆ ಮುಗಿ ಬೀಳುತ್ತಾರೆ. ಆಗ ನಿಯೋನ್ ಪೊಲೀಸ್ ಕಾರ್ ತಗೊಂಡು ಅಲ್ಲಿಗೆ ಬರ್ತಾನೆ. ಇವರು ಮಾತನಾಡುತ್ತಿರುವಾಗ
ಹೋಗುವಾಗ ಕೇಟಿ ಇಲ್ಲಿ ಒಬ್ಬ ನನ್ನ ಫ್ರೆಂಡ್ ಇರ್ತಾನೆ ಅಂತ ಹೇಳ್ತಾಳೆ. ಆಗ ಅವರು ಅಲ್ಲಿಗೆ ಹೋಗ್ತಾರೆ. ಆದರೆ ಕೇಟಿ ಫ್ರೆಂಡ್ ಅವರನ್ನ ಒಳಗೆ ಕರ್ಕೊತಿರಲ್ಲ. ಆಗ ಕೇಟಿ ಗನ್ ತೋರಿಸಿ ಒಳಗೆ ಹೋಗ್ತಾಳೆ. ಅಲ್ಲಿ ಒಂದು ಸೇಫ್ ರೂಮ್ ಇರುತ್ತೆ. ಕೇಟಿ ಅದನ್ನ ಓಪನ್ ಮಾಡುವಂತೆ ಹೇಳ್ತಾಳೆ, ಏಕೆಂದರೆ ಆ ರೂಮ್ ಓಪನ್ ಮಾಡಲು ಪಾಸ್ವರ್ಡ್ ಅವಶ್ಯಕತೆ ಇರುತ್ತೆ. ಅವರು ಒಳಗೆ ಹೋದ್ಮೇಲೆ ಕೇಟಿ ತನ್ನ ಫ್ರೆಂಡ್ ತಲೆ ಮೇಲೆ ಹೊಡಿತಾಳೆ. ಅವನು ಅಲ್ಲೇ ಮೂರ್ಛೆ ಹೋಗ್ತಾನೆ. ಇವರು ಒಳಗೆ ಹೋದಾಗ ಡೋರ್ ಲಾಕ್ ಆಗುತ್ತೆ. ಸ್ವಲ್ಪ ಹೊತ್ತಿಗೆ ಅಲ್ಲಿ ತುಂಬಾ ಜನ ಜಮಾ ಆಗ್ತಾರೆ. ಇವರು ಡೋರ್ ಓಪನ್ ಮಾಡೋಕೆ ಪ್ರಯತ್ನ ಪಡ್ತಿರ್ತಾರೆ, ಆದ್ರೆ ಅವರಿಂದ ಆಗ್ತಿರಲ್ಲ. ಆಗ ಅಲ್ಲಿ ಶೇಡಿ ಕೂಡ ಇರ್ತಾಳೆ. ಈಕೆ ಕೇಟಿ ಫ್ರೆಂಡ್ ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿಸಾಕ್ತಾಳೆ. ಆಗ ಆತ ಎಚ್ಚರಿಕೆ ಆಗ್ತಾನೆ. ಶೇಡಿ ಅವನಿಂದ ಪಾಸ್ವರ್ಡ್ ತಗೊಂಡು ಡೋರ್ ಓಪನ್ ಮಾಡ್ತಿರ್ತಾಳೆ. ಆಗ ನಿಯೋನ್ ಒಂದು ಏಜೆನ್ಸಿಗೆ ಫೋನ್ ಮಾಡ್ತಾನೆ. ಆಗ ಅಲ್ಲಿದ್ದವರ ಫೋನ್ ಒಂದೊಂದಾಗಿ ಬ್ಲಾಸ್ಟ್ ಆಗುತ್ತೆ. ಆಗ ಕೇಟಿ ಅಂಡ್ ನಿಯೋನ್ ಹೊರಗೆ ಬರ್ತಾರೆ. ಆಗ ಅಲ್ಲಿ ಲಾಟರಿ ಪ್ರೊಟೆಕ್ಷನ್ ಅವರು ಬಂದಿರ್ತಾರೆ. ಇವರು ಕೇಟಿ ಅಂಡ್ ನಿಯೋನ್ ನ ಲೂಯಿಸ್ ಅನ್ನೋ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾರೆ. ಲೂಯಿಸ್ ಕೇಟಿನ ನೋಡಿ, ತುಂಬಾ ಜನ ಲಾಟರಿ ಗೆದ್ದವರು 1 ಗಂಟೆಗಿಂತ ಜಾಸ್ತಿ ಹೊತ್ತು ಬದುಕಲ್ಲ, ಆದ್ರೆ ನೀನು ಇಷ್ಟು ಹೊತ್ತು ಬದುಕಿದ್ದೀಯಾ ಅಂತ ಹೇಳ್ತಾನೆ. ಆಮೇಲೆ ಕೇಟಿಗೆ ನಿನ್ನ ಕಾಪಾಡೋಕೆ ನಾವು ನಿನ್ನ ಪ್ರೈಸ್ ಮನಿಯಿಂದ 30% ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಅವರು ಕೇಟಿ ಅಂಡ್ ನಿಯೋನ್ ನ ಹಾಸ್ಪಿಟಲ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಅವರಿಗೆ ಆದ ಗಾಯಗಳಿಗೆ ಫಸ್ಟ್ ಏಡ್ ಮಾಡ್ತಾರೆ ಮತ್ತು ಕೇಟಿಗೆ ಸೂರ್ಯ ಮುಳುಗುವವರೆಗೂ ನಿನ್ನ ಯಾರು ಕಂಡಿಡಬಾರ್ದಂತ ನಿನ್ನ ಮುಖಕ್ಕೆ ಒಂದು ಟೆಂಪರರಿ ಮಾರ್ಕ್ಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಈ ಕಡೆ ನಿಯೋನ್ ಕೇಟಿಗೆ ತನ್ನ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ನಿಯೋನ್ ಅಂಡ್ ಲೂಯಿಸ್ ಮೊದಲು ಒಂದು ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಏಜೆನ್ಸಿಯಲ್ಲಿ ದುಡ್ಡು ತಗೊಂಡು ಜನರನ್ನ ಸಾಯಿಸ್ತಿರ್ತಾರೆ. ಆದ್ರೆ ನಿಯೋನ್ಗೆ ಅದು ಒಪ್ತಿರಲ್ಲ. ಆದ್ರೆ ನಿಯೋನ್ಗೆ ಅದು ತಪ್ಪಂತ ಅನಿಸಿ ಆ ಕೆಲಸ ಬಿಟ್ಬಿಡ್ತಾನೆ. ಆದ್ರೆ ಸ್ವಲ್ಪ ದಿನಕ್ಕೆ ಆ ಟೀಮ್ ಮೆಂಬರ್ಸ್ನೆಲ್ಲ ಯಾರೋ ಸಾಯಿಸ್ಬಿಡ್ತಾರೆ. ಇದರಿಂದ ನಿಯೋನ್ ತಾನು ದುಡಿತಿದ್ದ ಹಣದಲ್ಲಿ 10% ತನ್ನ ಟೀಮ್ ಮೆಂಬರ್ಸ್ ನ ಫ್ಯಾಮಿಲಿಗೆ ಕೊಡ್ತಿರ್ತಾನೆ. ಆಗ ಡಾಕ್ಟರ್ ಒಂದು ಮಷಿನ್ ತಗೊಂಡು ಬಂದು ಕೇಟಿಗೆ ತನ್ನ ಮುಖನ ಅದರಲ್ಲಿ ಇಡುವಂತೆ ಹೇಳ್ತಾನೆ. ಕೇಟಿ ತನ್ನ ಮುಖನ ಅದರಲ್ಲಿಟ್ಟಾಗ ಆಕೆಯ ಮುಖದ ಮೇಲೆ ಒಬ್ಬ ವೃದ್ಧ ವ್ಯಕ್ತಿಯ ಮುಖದ ಮಾಸ್ಕ್ ಹಾಕ್ತಾರೆ. ಇದರಿಂದ ಕೇಟಿನ ಯಾರು ಕಂಡುಹಿಡಿಯಕ್ಕೆ ಆಗ್ತಿರಲ್ಲ. ಆಗ ಅಲ್ಲಿಗೆ ಲೂಯಿಸ್ ಬರ್ತಾನೆ. ಲೂಯಿಸ್ ಕೇಟಿಗೆ, ನಾವು ನಿನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು, ಏಕೆಂದ್ರೆ ನಿನ್ನ ಲೊಕೇಶನ್ ಗೊತ್ತಾಗಿದೆ. ಅವರು ಕೇಟಿನ ಅಲ್ಲಿಂದ ಕರ್ಕೊಂಡು ಹೋಗುವಾಗ ನಿಯೋನ್ ಕೇಟಿಗೆ, ಲೂಯಿಸ್ ನಿನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಕೇಟಿ, ಅವನು ನನ್ನ ಯಾಕೆ ಸಾಯಿಸ್ತಾನೆ ಅಂತ ಕೇಳ್ತಾಳೆ. ಆಗ ನಿಯೋನ್, ಇಲ್ಲಾಂದ್ರೆ ನಿನ್ನ ಇಲ್ಲಿಂದ ಶಿಫ್ಟ್ ಮಾಡೋಕೆ ಯಾವ ರೀಸನ್ ಇಲ್ಲ. ನಿನ್ನ ಇಲ್ಲೇ ಸಾಯಿಸಿದ್ರೆ ಏಜೆನ್ಸಿಗೆ ಕೆಟ್ಟ ಹೆಸರು ಬರುತ್ತೆ. ನಿನ್ನ ಹೊರಗೆ ಸಾಯಿಸಿದ್ರೆ ಪ್ರೈಸ್ ಮನಿ ಫುಲ್ ಅವರಿಗೆ ಸಿಗುತ್ತೆ ಅಂತ ಹೇಳ್ತಾನೆ. ಲೂಯಿಸ್ ಕೇಟಿಗೆ ಕಾರಲ್ಲಿ ಕೂತ್ಕೊಳ್ಳುವಂತೆ ಹೇಳ್ತಾನೆ. ಆಗ ಕೇಟಿ ಅವನಿಗೆ ಹೊಡೆದು ಓಡೋಗ್ತಾಳೆ. ಆಗ ನಿಯೋನ್ ಮೇನ್ ಡೋರ್ ಓಪನ್ ಮಾಡ್ತಾನೆ. ಆಗ ಎಲ್ಲ ಹೊರಗೆ ನಿಂತಿದ್ದ ಜನ ಕೇಟಿನ ಹುಡ್ಕೊಂಡು ಒಳಗೆ ಬರ್ತಾರೆ. ಆದ್ರೆ ಕೇಟಿ ಮುಖಕ್ಕೆ ಮಾಸ್ಕ್ ಇದ್ದಿದ್ದರಿಂದ ಯಾರು ಆಕೆನ ಕಂಡುಹಿಡಿಯೋದಿಲ್ಲ. ನಿಯೋನ್ ಕೇಟಿಗೆ, ನೀನು ಇಲ್ಲಿಂದ ಹೋಗು, ನಾನು ಇವರನ್ನ ತಡಿತೀನಿ ಅಂತ ಹೇಳ್ತಾನೆ. ಕೇಟಿ ಅಲ್ಲೇ ಇದ್ದ ಒಂದು ಕಾರ್ ತಗೊಂಡು ಓಡೋಗ್ತಾಳೆ. ಈ ಕಡೆ ಲೂಯಿಸ್ ಕಡೆಯವರು ನಿಯೋನ್ಗೆ ಹೊಡೆದು ಕಟ್ಟಿ ಹಾಕ್ತಾರೆ. ಆಮೇಲೆ ಲೂಯಿಸ್ ಕೇಟಿಗೆ ವಿಡಿಯೋ ಕಾಲ್ ಮಾಡಿ, ನೀನು ನನ್ನ ಹತ್ರ ಬಂದಿಲ್ಲ ಅಂದ್ರೆ ನಾನು ನಿಯೋನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಲೂಯಿಸ್ ನಿಯೋನ್ನ ಕರ್ಕೊಂಡು ಒಂದು ಥಿಯೇಟರ್ ಒಳಗೆ ಬರ್ತಾನೆ. ಇಲ್ಲಿ ನಿಯೋನ್ ಲೂಯಿಸ್ಗೆ, ಸಾರಿ ನನ್ನ ಕ್ಷಮಿಸ್ಬಿಡು, ನಾನು ಏಜೆನ್ಸಿ ಬಿಟ್ಟು ಹೋಗಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆಗ ಲೂಯಿಸ್, ಆಕ್ಚುಲಿ ನಮ್ಮ ಟೀಮ್ ಮೆಂಬರ್ಸ್ನೆಲ್ಲ ಸಾಯಿಸಿದ್ದು ನಾನೇ. ನೀನು ಹೋದ್ಮೇಲೆ ನಾವು ಒಂದು ಮಿಷನ್ ಮೇಲೆ ಹೋಗಿದ್ವಿ. ಆಗ ಅಲ್ಲಿ ನಮಗೆ ದೊಡ್ಡ ಪ್ರಮಾಣದ ಬಂಗಾರ ಸಿಕ್ತು. ಆಗ ನಾನು ಟೀಮ್ ಮೆಂಬರ್ಸ್ನೆಲ್ಲ ಸಾಯಿಸಿ ಆ ಎಲ್ಲಾ ಬಂಗಾರ ತಗೊಂಡು ಈ ಸೆಕ್ಯೂರಿಟಿ ಏಜೆನ್ಸಿನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಕೇಟಿ ಬರ್ತಾಳೆ. ಕೇಟಿ ಲೂಯಿಸ್ಗೆ, ತಗೋ ಈ ಗನ್ ತಗೊಂಡು ನನ್ನ ಸಾಯಿಸಿ, ಪ್ರೈಸ್ ಮನಿ ಎಲ್ಲ ನೀನೇ ತಗೋ ಅಂತ ಹೇಳ್ತಾಳೆ. ಕೇಟಿ ಲೂಯಿಸ್ಗೆ ಗನ್ ಕೊಡೋ ತರ ಮಾಡಿ ಲೂಯಿಸ್ಗೆ ಜಾಡಿಸಿ ಒದಿತಾಳೆ. ಆಗ ಲೂಯಿಸ್ ಕೆಳಗೆ ಬೀಳ್ತಾನೆ. ಇನ್ನೊಂದು ಕಡೆ ಸಿಟಿಯಲ್ಲಿ ಕೇಟಿ ಲೊಕೇಶನ್ ಎಲ್ಲರಿಗೆ ಗೊತ್ತಾಗುತ್ತೆ. ಆಗ ಜನ ಕೇಟಿನ ಸಾಯಿಸಬೇಕಂತ ಥಿಯೇಟರ್ಗೆ ಬರ್ತಾರೆ. ಆದ್ರೆ ಅವರು ಒಬ್ಬರಿಗೊಬ್ಬರು ಜಗಳ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಏಕೆಂದ್ರೆ ಕೇಟಿನ ನಾನು ಕೊಲ್ಬೇಕು, ನೀನ್ ಕೊಲ್ಬೇಕಂತ. ಟೈಮ್ ನೋಡಿ ಕೇಟಿ ನಿಯೋನ್ ಕಟ್ನ ಬಿಸ್ತಾಳೆ. ಇಲ್ಲಿ ನಿಯೋನ್ ಮತ್ತು ಲೂಯಿಸ್ ಕಡೆಯವರು ಫೈಟ್ ಮಾಡ್ತಾರೆ. ಆಗ ನಿಯೋನ್ ಕೇಟಿಗೆ, ಇನ್ನು 2 ನಿಮಿಷ ಟೈಮ್ ಇದೆ, ಆಮೇಲೆ ನಿನ್ನ ಯಾರು ಕೊಲ್ಲಲ್ಲ ಅಂತ ಅಲ್ಲೇ ಇದ್ದ ಒಂದು ಏರೋಪ್ಲೇನ್ ಮೇಲೆ ಏರುವಂತೆ ಹೇಳ್ತಾನೆ. ಕೇಟಿ ಮೇಲೆ ಏರ್ತಾಳೆ. ಆಕೆ ಹಿಂದೆ ಲೂಯಿಸ್ ಕೂಡ ಮೇಲೆ ಏರ್ತಾನೆ. ಈ ಕಡೆ ಲೂಯಿಸ್ ಕಡೆಯವರು ನಿಯೋನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮೇಲೆಗಡೆ ಕೇಟಿ ಮತ್ತು ಲೂಯಿಸ್ ತುಂಬಾ ಹೊತ್ತು ಫೈಟ್ ಮಾಡ್ತಾರೆ. ಕೊನೆಗೆ ಲೂಯಿಸ್ ಕೇಟಿಗೆ ಒಂದು ಪಂಚ್ ಹೊಡಿತಾನೆ. ಕೇಟಿ ಕೆಳಗೆ ಬೀಳುವಷ್ಟರಲ್ಲಿ ಒಂದು ಪೈಪ್ ಹಿಡ್ಕೋತಾಳೆ ಮತ್ತು ಕೇಟಿ ಲೂಯಿಸ್ ಸೂಟ್ ನಲ್ಲಿದ್ದ ಮಿನಿ ಬಾಂಬ್ ಪಿನ್ ತೆಗೆದಿರ್ತಾಳೆ. ಇದರಿಂದ ಬಾಂಬ್ ಬ್ಲಾಸ್ಟ್ ಆಗಿ ಲೂಯಿಸ್ ಅಲ್ಲೇ ಸತ್ತು ಹೋಗ್ತಾನೆ. ಬಾಂಬ್ ಬ್ಲಾಸ್ಟ್ ಆಗೋಷ್ಟರಲ್ಲಿ ಕೇಟಿ ಕೈನ ಬಿಟ್ಟಿರ್ತಾಳೆ. ಆಕೆ ಕೆಳಗೆ ಬೀಳುತ್ತಿರುವಾಗ ಕೆಳಗಿದ್ದ ಜನ ದೊಡ್ಡ ಬಟ್ಟೆ ಹಿಡಿದು ಕೇಟಿನ ಕಾಪಾಡ್ತಾರೆ. ಏಕೆಂದ್ರೆ ಟೈಮ್ ಮುಗಿದಿರುತ್ತೆ. ಆಗ ಕೇಟಿನ ಸಾಯಿಸಿದ್ರೆ ಯಾವುದೇ ಪ್ರಯೋಜನವಿಲ್ಲ. ಕೇಟಿ ಕೆಳಗಿಳಿದು ನಿಯೋನ್ನ ಹಗ್ ಮಾಡ್ಕೋತಾಳೆ. ಏಕೆಂದ್ರೆ ನಿಯೋನೇ ಇಲ್ಲಾಂದ್ರೆ ಕೇಟಿ ಬದುಕ್ತಿರ್ಲಿಲ್ಲ. ಆಗ ಅಲ್ಲಿ ಜಾನಿ ಗ್ರ್ಯಾಂಡ್ ಬಂದು ಕೇಟಿಗೆ ಪ್ರೈಸ್ ಮನಿ ಕೊಡ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.